ತಾ ತದಿಂ ತದಿಂ ತಾ ಬಿಚುಂಡು ತಾ ತದಿಂ ತದಿಂ ತಕ ತರಗಿಡ ತಕ ತಕಿಟ ದಿಗಿಟ ತಕಿಟ ದಿಗಿಟ. ಗುರುಪ್ರಸಾದ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡೈಲಾಗ್ ಗುರು ಅಂತ ಕರೀಲೋ, ಡೈರೆಕ್ಟರ್ ಗುರು ಅಂತ ಕರೀಲೋ, ಅಥವಾ ಅಫ್ಸಲ್ ಗುರುನ ಮತ್ತೊಂದು ಅವತಾರ ಥರ ಅಂತ ಕರೀಲೋ ಗೊತ್ತಿಲ್ಲ. ಒಟ್ಟು ಡೈಲಾಗ್ ಡೈರೆಕ್ಟರ್ ಕಿಂಗ್ ಮೇಕರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರಿಸಬೇಕು. ನೀವು ಡೈಲಾಗ್ಸ್ಗಳನ್ನ ಚೆನ್ನಾಗಿ ಬರೀತೀರಿ, ಫಿಲ್ಮ್ ಚೆನ್ನಾಗಿ ಮಾಡ್ತೀರಿ, ಎಲ್ಲ ಗೊತ್ತು. ಹಾಗೆಯೇ ನೀವು ಹಾಡು ಹಾಡ್ತೀರಂತೆ. ನನಗೆ ವಿ ಮನೋಹರ್ ಸರ್ ನಾನು ಲೈನ್ ಕೊಟ್ಟೆ, ಸರ್ ಇದು ತಪ್ಪು ಮಾಡಿದವರು ಯಾರವರೇ, ತಪ್ಪೇ ಮಾಡಿದವರು ಎಲ್ಲವರೇ, ಇದು ಹಾಡು, ಇದನ್ನು ನನಗೆ ಟ್ಯೂನ್ ಮಾಡಿಕೊಡಿ ಸರ್ ಅಂತ. ಅವ್ರು ಹೆಂಗೆ ಟ್ಯೂನ್ ಮಾಡಿದ್ರು ಅಂತ ಅವ್ರ ವಾಯ್ಸ್ ಟ್ರೈ ಮಾಡ್ತೀನಿ ಬೇಕಾದ್ರೆ. ಚೆನ್ನಾಗಿ ಬಂದ್ರೆ ಇಟ್ಕೊಳ್ಳಿ, ಚೆನ್ನಾಗಿ ಬಂದರೆ ಕಟ್ ಮಾಡಿ ಸಾಕಿ ದಯವಿಟ್ಟು. ಗುರುಜಿ ತುಂಬ ಚೆನ್ನಾಗಿದೆ ಲೈನ್, ಇನ್ನೊಂದ್ಸತಿ ಹೇಳಿ ಅಂತ. ಸರ್ ತಪ್ಪು ಮಾಡಿದವರು ಯಾರವರೇ, ತಪ್ಪು ಮಾಡಿದವರು ಯಾರವರೇ, ತಪ್ಪೇ ಮಾಡಿದವರು ಯಾರವರೇ. ಒಂದು ಒಳ್ಳೆ ಟ್ಯೂನ್ ಇದೆ, ಇದಕ್ಕೆ ಹಾಕ್ಕೊಡ್ತೀನಿ ನಾನು ಅಂತ. ಹೇಳಿ ಸರ್. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ, ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಅಲ್ಲ ಸರ್, ನನಗೆ ಸ್ವಲ್ಪ ಗಂಡು ವಾಯ್ಸ್ ಬೇಕಲ್ಲ ಸರ್ ಅಂತ. ಅದು ಗುರೂಜಿ ಇದು ತಪ್ಪು ಮಾಡಿದವ್ರು ಇದು ಏನೋ ಬೇರೆಯವ್ರಿಗೆಲ್ಲ ಹಾಡಿಸ್ಕೊಡ್ತೀನಿ ಅಂತ. ಆಮೇಲೆ ಅದನ್ನು ಬೇರೆ ಥರನೇ ಮಾಡಿಸ್ಕೊಟ್ರು ಅವರು ಹಾಡಿಸಿ ಅವ್ರು ಹಾಕಿರ್ತೀವಿ ಅನ್ನೋದು. ನೀವಂತೂ ಡೈಲಾಗ್ಸ್ಗಳು ಬರೆಯೋದ್ರಲ್ಲಿ ಹೇಳೋದ್ರಲ್ಲಿ ಸಿದ್ಧಹಸ್ತರು. ಸೊ ಒಂದೊಂದು ಹೇಳ್ತಾ ಹೋಗ್ತೀವಿ, ಒಂದೊಂದು ವರ್ಡಲ್ಲಿ. ಅದಕ್ಕೆ ನಿಮ್ಮ ಡೈಲಾಗ್ ನಿಮ್ಮ ಕಡೆಯಿಂದ ಏನಂತೀರೋ ಒನ್ ವರ್ಡ್ ಆನ್ಸರ್ಗಳು. ಅದಕ್ಕೆ ರೆಡಿನಾ? ಟ್ರೈ ಮಾಡ್ತೀನಿ. ಅದ್ರ ಕೇಳಕ್ಕೆ ಶುರು ಮಾಡೋಣ. ಖಂಡಿತ. ಸೊ ಗುಡ್ ಲಕ್ ಬ್ಯಾಡ್ ಲಕ್ ಅನ್ನೋದನ್ನ ನಂಬ್ತೀರಾ? ಅದೃಷ್ಟ ಅನ್ನೋದನ್ನ ನಂಬ್ತೀರಾ ನೀವು? ಅದೃಷ್ಟದ ಬಗ್ಗೆ ಏನು ಹೇಳ್ತೀರಿ? ಅದೃಷ್ಟ ನಂದು ಏನಂದರೆ, ನನ್ನ ಅದೃಷ್ಟ ಹೆಂಗಿದೆ ಅಂತಂದರೆ, ನಾನೇನೋ ಸ್ಮಶಾನ ಓಪನ್ ಮಾಡಿದ್ರೆ ಒಬ್ಬನು ಸಾಯೋದೇ ಇಲ್ಲ ರೀ. ಒಳ್ಳೇದಾಯ್ತಲ್ರಿ. ಬಿಸ್ನೆಸ್ಸೇ ಆಗಲ್ಲ. ಓಕೆ, ಗುರುಪ್ರಸಾದ್ ಅವ್ರಿಗೆ ತುಂಬಾ ಇರಿಟೇಟ್ ಮಾಡುವಂಥ ವಸ್ತು ಅಥವಾ ಯಾವುದು ತುಂಬಾ ಇರಿಟೇಟ್ ಆಗ? ಹೈಟ್ ಆಫ್ ಇರಿಟೇಷನ್ ಅನ್ನೋದು. ನನಗೆ ಇರಿಟೇಷನ್ ಅಥವಾ ಇರಿಟೇಷನ್ ಬಗ್ಗೆ ಹೇಳ. ಇರಿಟೇಷನ್ ನಾನು ಹೇಳಿದ್ರೆ ಹಂಸಲೇಖ ಅವ್ರ ವೈಫು ಗುರುಕಿರಣ್ ಸಾಂಗ್ನ ಎಂಜಾಯ್ ಮಾಡ್ತಾ ಇದ್ರೆ ಹಂಸಲೇಖ ಅವ್ರಿಗೆ ಆಗುತ್ತಲ್ಲ, ಅದು ಹೈಟ್ ಆಫ್ ಇರಿಟೇಷನ್. ನಾವು ಖಂಡಿತ ಅಥವಾ ನಿಮ್ಗೆ ಅನ್ಸಿದ್ದು? ಇಲ್ಲ, ನನಗೆ ಈಗ ಹೊಳೆದಿದ್ದು. ಸೊ ಹಾಗಾದ್ರೆ ಗುರುಪ್ರಸಾದ್ ಅವ್ರ ಚಿತ್ರನ ನೋಡ್ದೇನೆ ಅವ್ರ ಮಿಸ್ಸಸ್ ಬೇರೆಯವ್ರ ನಿರ್ದೇಶನ ಚಿತ್ರ ನೋಡ್ದಂಗೆ ಅಂತ ಅಲ್ಲ, ನೋಡಿ ಚೆನ್ನಾಗಿದ್ದು ಹೋಗೋದು ಪರವಾಗಿಲ್ಲ. ಸುಮ್ಮನೆ ನಾನು ನೋಡಿದೆ ಅಂತ ಬಂದು ಹೇಳಿದಾಗ ಆಗುತ್ತಲ್ಲ ಒಂದು ಕೋಪ, ಆ ಫಿಲ್ಮ್ ಚೆನ್ನಾಗಿತ್ತು ಅಂತ ಹೇಳಿ ಸುಮ್ಮನೆ ಹೋಗೋದಿದೆಯಲ್ಲ, ಭಾರಿ ಹಿಂಸೆ ಆಗ್ಬಿಡುತ್ತದು. ಅದಕ್ಕಿಂತ ಹೈಟ್ ಆಫ್ ಇರಿಟೇಷನ್ ಇರೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ಅಂದ್ರೆ ಏನಂತ ಉತ್ತರ ಬರುತ್ತೆ? ದೇವರು ಅಂತಂದ್ರೆ, ನಾವು ದೇವರಿಗೆ ಹೂವು ಇಟ್ಟರೆ ಭಕ್ತಿ, ದೇವ್ರು ನಮಗೆ ಹೂವು ಇಟ್ಟರೆ ಮುಕ್ತಿ ಅಂತ. ಅಲ್ಲಿ ಮುಗೀತು ಕತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋದಕ್ಕೆ ಏನಾದರೂ ಒಂದು ಐಡಿಯಾ ಹೇಳ್ಕೊಡ್ಬೇಕು ಇವಾಗ. ನಾನು ಖಂಡಿತವಾಗಿ ಐಡಿಯಾ ಇದೆ ನನ್ನ ಹತ್ರ. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಟ್ರಾಫಿಕ್ ಜಾಮೇ ಇರಲ್ಲ. ಒಂದೇ ಒಂದು ರೂಲ್ಸ್ ಮಾಡಬೇಕು. ಸಾಲ ಇರೋವಂಥ ಕಾರು, ಮೋಟ್ರ್ ಬೈಕು, ಸ್ಕೂಟ್ರು, ಇವು ಯಾವುದನ್ನು ರೋಡ್ ಮೇಲೆ ಬರಬಾರ್ದು ಅಂತ ಒಂದು ರೂಲ್ಸ್ ಮಾಡಬೇಕು. ನೀವೀಗ ಮನೆಗೆ ಹೇಗೆ ಹೋಗ್ತೀರಿ? ಇಲ್ಲ, ನನ್ನ ಕಾರ್ಗೆ ಸಾಲ ಇಲ್ಲ. ಇಲ್ಲ. ಓಕೆ, ನಿಮ್ಮ ಪ್ರಕಾರ ಸಿನಿಮಾಗೆ ನಾಯಕ ಹೀರೋನ ನಿರ್ದೇಶಕ ಹೀರೋ? ನಿರ್ದೇಶಕ ಹೀರೋ. ಇಲ್ಲಿ ಗುರುಪ್ರಸಾದ್ ನೋಡಿದ ತಕ್ಷಣ ಭಾಳ ಜನ ಹೇಳ್ತಾ ಇರ್ತಾರೆ, ಗುರುಪ್ರಸಾದ್ ಸ್ವಲ್ಪ ಎಲ್ಲ ಉಲ್ಟಾ ಯೋಚನೆ ಮಾಡ್ತಾರಲ್ಲ ಅಂತ. ಈ ಉಲ್ಟಾ ಪಲ್ಟಾ ಮೊದಲಿಂದನೂ ಉಲ್ಟಾ ಪಲ್ಟಾ ಅಂತಲ್ಲ. ಈ ನೋಡಿ, ನಿಮಗೆ ಒಂದು ಸುಮ್ಮನೆ ಹೇಳ್ತೀನಿ, ಯಾವ್ದಾರ ರೆಕಾರ್ಡ್ ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಕಟ್ ಮಾಡ್ಕೊಳ್ಳಿ. ಯಾರು ತೋರಿಸಿದ್ದನ್ನು ತೋರಿಸುವಂಥವನು ನಿರ್ದೇಶಕ, ತೋರಿಸಿದ್ದನ್ನೇ ಪದೇ ಪದೇ ತೋರಿಸೋನು ಗಂಡ ಅಂತ. ಸೊ ನಿರ್ದೇಶಕನ ಕೆಲಸ ಏನು ಅಂದರೆ ಹೊಸದನ್ನು ತೋರಿಸ್ಬೇಕು ಅಂತ. ಯಾಕೆ ಅಂದರೆ, ಹೊಸ ಆಟದ ಸಾಮಾನು ಮಗುವಿಗೆ ಎಕ್ಸೈಟ್ ಮಾಡಿಸುತ್ತೆ, ಕರೆಕ್ಟಾ? ಹೊಸ ಡ್ರೆಸ್ಸು ನಿಮಗೆ ಎಕ್ಸೈಟ್ ಮಾಡಿಸುತ್ತೆ, ಹೊಸ ಮೊಬೈಲ್ ಫೋನ್ ನನಗೆ ಎಕ್ಸೈಟ್ ಮಾಡಿಸುತ್ತೆ, ಹೊಸ ಲ್ಯಾಪ್ಟಾಪ್ ಒಬ್ರಿಗೆ ಖುಷಿ ಕೊಡ್ಸುತ್ತೆ, ಹೊಸ ರೇಷ್ಮೆ ಸೀರೆ ಹೆಂಡತಿಗೆ ಖುಷಿಯನ್ನು ಕೊಡುತ್ತೆ. ಎಲ್ಲವೂ ಹೊಸದೇ ವರ್ಕ್ ಆಗುವಂಥದ್ದು. ಹಳೇದನ್ನು ತೊಗೊಂಡು ಕೊಡಿ ಇಂಪ್ರೆಷನ್ ಕ್ರಿಯೇಟ್ ಆಗಲ್ಲ. ಸೊ ಹೊಸ ಕಥೆಗಳು, ಹೊಸ ಸಂಭಾಷಣೆ, ಹೊಸ ಸ್ಟೈಲೇ ವರ್ಕ್ ಆಗುವಂಥದ್ದು. ಹಾಗಾದರೆ ಹೊಸದೇನು ಅಂತ ಯೋಚನೆ ಮಾಡಿದಾಗ ಲ್ಯಾಟ್ರಲ್ ಥಿಂಕಿಂಗ್ ಅಂತ ನಾನು ಬೇರೆ ಥರನೇ ಯೋಚನೆ ಮಾಡಬೇಕು. ರೆಗ್ಯುಲರ್ ಎಲ್ಲರೂ ಯೋಚನೆ ಮಾಡೋ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಂಗೆ ಹೊಸದು ಸಿಗಲ್ಲ. ಹಾಗೆ ರೇಷ್ಮೆ ಸೀರೆ ತಕ್ಷಣ ಏನೇನು? ರೇಷ್ಮೆ ಸೀರೆ ಅಂತಂದರೆ ನಾನು ಹೀಗೆ ಹೇಳಬಲ್ಲೆ, ರೇಷ್ಮೆ ಸೀರೆ ಬೆನ್ಸ್ ಕಾರ್ ಥರ ತೊಗೊಳ್ಳೋದು ಸುಲಭ, ಮೇಂಟೆನೆನ್ಸ್ ಕಷ್ಟ, ಉಟ್ಕೊಳ್ಳೋದಂತೂ ಭಾರಿ ಕಷ್ಟ. ಈ ಹಿಂದಿನ 2 ಸಿನಿಮಾಗಳನ್ನು ಜಗ್ಗೇಶ್ ಅವರನ್ನ ಇಟ್ಕೊಂಡು ಮೂವಿ ಮಾಡಿದ್ರಿ. ಈಗ ರಂಗಾಯಣ ರಘು ಅವರಿಗೆ ಮುಖ್ಯವಾದ ಪಾತ್ರ ಕೊಡ್ತೀರಿ. ಸೊ ನಿಮ್ಮ ಪ್ರಕಾರ ಹಾಸ್ಯ ನಟರೇ ನಿಜವಾದ ಹೀರೋಗಳಂತ ಅನ್ಸುತ್ತೆ? ಹಾಗಲ್ಲ, ಕಥೆಯನ್ನು ಮುಂದೆ ಕರ್ಕೊಂಡು ಹೋಗುವಾಗ ಹಾಸ್ಯ ಕಲಾವಿದರು ನಗಿಸೋದಕ್ಕೆ ನನಗೆ ಬೇಕು. ನನ್ನ ಕಥೆ ಎಷ್ಟೇ ಸೀರಿಯಸ್ ಕಥೆ, ನಾನು ಕಾಮಿಡಿ ಮಾಡಬೇಕು ಅಂಥೇಳಿ ಲೈಟ್ ಕಥೆಗಳು ತೊಗೊಳ್ಳಲ್ಲ. ಮಠ ತುಂಬ ಸೀರಿಯಸ್ ಸ್ಟೋರಿ ಅದು ವೆರಿ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಅದು ಮಂಜುನಾಥ ಕೂಡ ಸೀರಿಯಸ್ ಸಬ್ಜೆಕ್ಟ್. ಆ ಸೀರಿಯಸ್ ಸಬ್ಜೆಕ್ಟ್ನ ಒಂದು ಹೆಣ್ಣು ತನ್ನ ಗಂಡಗೋಸ್ಕರ ಅಭಾಷಣ ಮಾಡಿಸ್ಕೊತಾಳೆ ಅನ್ನೋದು ತುಂಬ ಸೀರಿಯಸ್ ಕಥೆ. ಸೀರಿಯಸ್ ಕಥೆನ ಹಾಸ್ಯದ ರೂಪದಲ್ಲಿ ಹೇಳಬೇಕು ಅಂದಾಗ ನನಗೆ ಹಾಸ್ಯ ಕಲಾವಿದರು ಮುಖ್ಯ ಆಗ್ತಾರೆ. ಅದರಲ್ಲಿ ಬೇರೆ ಪಾತ್ರಗಳು ಅದು ಬೇರೆ. ಈಗ ಹೀರೋ ಬಂದು ಎಮೋಷನ್ಸ್ ಉಗ್ಸೋಕ್ಕೆ ಹೆಲ್ಪ್ ಆಗ್ತಾನೆ. ಹಾಸ್ಯ ಕಲಾವಿದರು ನನ್ನ ಮಾತುಗಳನ್ನು ತುಂಬ ಚೆನ್ನಾಗಿ ಡೆಲಿವರ್ ಮಾಡಿ ಆಡಿಯನ್ಸ್ ನಗಿಸ್ತಾರೆ. ಹೀಗಾಗಿ ಹಾಸ್ಯ ಕಲಾವಿದರು ನನ್ನ ಚಿತ್ರಕ್ಕೆ ಮುಖ್ಯ. ನಾನು ಹಾಸ್ಯ ಬಿಟ್ಟು ಹೋಗಲ್ಲ. ಹಾಸ್ಯ ಪ್ರಜ್ಞೆ ಹೀಗೆ ಇರಲಿ, ಒಳ್ಳೆ ಚಿತ್ರಗಳು ಬರಲಿ ಅಂತ ಆಶಿಸ್ತಾ ಖಂಡಿತ ನಿಮಗೆ ಇನ್ನೊಂದು ಗಿಫ್ಟ್ ನೋಡಿ ಗೆಸ್ ಮಾಡಿ.
ಸ್ವೀಟ್ ಅಂತ ಹೇಳ್ಕೊಡ್ತೀರಿ, ಅದೇನೋ ಒಂದಂತೂ ಉಲ್ಟಾ ಆಯಿತು. ಐ ಡೋಂಟ್ ವಾಂಟ್ ಟು ಗೆಸ್ ಎನಿಥಿಂಗ್. ಗಿಫ್ಟ್ ಕೊಟ್ಟು ನಿಮ್ಮನ್ನು ಶ್ರೀಮಂತ ಮಾಡುವ ಒಂದು ಆಲೋಚನೆ, ಹಾಗೆ ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಬಡವರಿಗೂ ಶ್ರೀಮಂತರಿಗೂ ಏನು ವ್ಯತ್ಯಾಸ ಅಂತೀರಿ? ಹಣ ಒಂದನ್ನು ಬಿಟ್ಟು ಹಣ ಬಡವ್ರ ಮನೆ ಸಕ್ಕರೆ ಡಬ್ಬದಲ್ಲಿ ಸಕ್ಕರೆ ಇರಲ್ಲ, ಶ್ರೀಮಂತರ ಮೈಯಲ್ಲೇ ಸಕ್ಕರೆ ಇರುತ್ತೆ. ಚಿಕ್ಕದಾಗಿ ಓ ಬಸ್ ಸೂಪರ್. ನನ್ನ ಅತಿ ಅಚ್ಚುಮೆಚ್ಚಿನ ಲೇಖಕ ಆಯಿತಾ ಜೆಫ್ರಿ ಆರ್ಚರ್. ಆತನ ಇತ್ತೀಚಿನ ಪುಸ್ತಕ ಇದು. ಈತನ ಎಲ್ಲ ಪುಸ್ತಕಗಳನ್ನ ಸಾಕಷ್ಟು ಬಾರಿ ಓದಿದ್ದೀನಿ. ದಪ್ಪ ಆಗದೆ ಇರೋದಕ್ಕೆ ಈ ದಪ್ಪ ಪುಸ್ತಕಗಳು ಓದಿರೋದೇ ಕಾರಣ? ಇಲ್ಲ, ನಾನು ಹೆಲ್ತ್ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟು. ನಾನು ಆ್ಯಕ್ಚುಲಿ ಮಂಜುನಾಥ ಕೆಲಸ ಮಾಡುವಾಗ ಕುಡುಕನ ಪಾತ್ರಧಾರಿಯನ್ನು ನಿಭಾಯಿಸಬೇಕಿತ್ತು. ಹಾಗಾಗಿ ನಾನು ಅಲ್ಲಿವರೆಗೂ ಕುಡಿತಿರಲಿಲ್ಲ. ಹಾಗಾಗಿ ಕುಡುಕ ಇದೆರಡರನ್ನ ಏನಿದೆ ಇದರಲ್ಲಿ ನೋಡೋಣ ಅಂಥೇಳಿ ಒಂದು 3 ವರ್ಷ ಕುಡಿದೆ ನಾನು. ಆ ಕುಡುಕರ ಮನಸ್ಥಿತಿ ಏನಿರುತ್ತೆ ಅಂತ ತಿಳ್ಕೊಬೇಕಿತ್ತು. ನಿಮಗೆ ಕುಡಿದು ಮನೆಗೆ ಬಂದು ನನ್ನ ಹೆಂಡತಿಗೆ ಬಾಗಿಲು ತೆಗಿಬೇಕು ಅಂತಂದರೆ ಬಾಗಿಲು ತೆಗಿತಿದ್ದಂಗೆ ಚಾಗದ ಹೋಗೋದು ಅಕ್ಕರದಗೆ ಇರದ ಕೊಟ್ಟಿಯಲ್ಲಿ ಇಂಪುಕೊಳ್ಗರದ ಮಾನಸರಿ ಮಾನವಸವಂತವರಾಗಿ ಪುಟ್ಟಲೆ ಈಗಾನಾಗಿಯೋ ಏನೋ ಮರಿದುಂಬಿಯಾಗಿ ಎಲ್ಲ ಕತೆ ಹೊಡೆದ್ಬಿಟ್ಟು ಕನ್ನಡ ಪರ್ಫೆಕ್ಟ್ ಪ್ಲೀಸ್ ಓಪನ್ ದ ಡೋರ್ ಗುಡ್ ನೈಟ್ ಸಿ ಯು ಇವೆಲ್ಲ ಮಾಡಿದ್ದೀನಿ. ಅದನ್ನೇ ಮಂಜುನಾಥಲ್ಲಿ ತಂದಿರೋದು. 19ನೇ ಮಗ್ಗಿ ಹೇಳೋದು 19, 19, 38, 57, 76, 95, 104, 133, 152, 171, 190 ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಗುಡ್ ನೈಟ್ ಥ್ಯಾಂಕ್ ಯು. ಮತ್ತು ಇವೆಲ್ಲ ಮಾಡಿದ್ದೇನೆ ಮಂಜುನಾಥಲ್ಲಿ ತಂದಿದ್ದು. ಸೊ ಆ ನಂತರ ಏನು ಮಾಡಿದೆ, ಮಂಜುನಾಥ ಮುಗಿಯೋ ಹಂತಗಳಲ್ಲಿ ನಂತರ ಅದೇನಾಯಿತು, ಆ ಚಟನ ಅಷ್ಟು ಸುಲಭವಾಗಿ ಬಿಡೋಕ್ಕಾಗಲ್ಲ. ಅದು ನಾನು ಈ ಮೂಲಕ ಈ ವೇದಿಕೆಯನ್ನು ಬಳಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಅದರಿಂದ ಮುಕ್ತನಾಗಿದ್ದೀನಿ. ಈಗ 4 ತಿಂಗಳಿಂದ ಬಿಟ್ಬಿಟ್ಟೆ ಡ್ರಿಂಕ್ಸ್ ಆರೋಗ್ಯಕ್ಕೆ ಹಾನಿಕರ ಅಂತ ನನಗೆ ಅನಿಸ್ತಿದ್ದಾಗ ನಾನು ಅದು ಬಿಟ್ಬಿಡ್ತೀನಿ. ಸೊ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅಂತ. ಹೆಲ್ತ್ ಇದ್ದರೆ ನಾನು ಒಳ್ಳೆ ಚಿತ್ರಗಳನ್ನ ಕೊಡಬಲ್ಲೆ ಅಂತ ಹೇಳಿ. ಆಮೇಲೆ ಪುಸ್ತಕಗಳು ಭಾಳ ಓದ್ತೀರಿ ಅಂತಂದಾಗ ನೀವು ಚಿಕ್ಕ ವಯಸ್ಸಿನಲ್ಲಿ ಲೈಬ್ರರಿಗೆಲ್ಲ ಹೋಗಿ ಅಲ್ಲೇ ಫುಲ್ ಬುಕ್ಕೇ ಓದ್ಕೊಂಬಂದ್ಬಿಡ್ತಿದ್ರಂತೆ, ತಗೊಳ್ತಾನೆ ಇರಲಿಲ್ಲ ಅಂತ. ಅದು ಸತ್ಯ. ಲೈಬ್ರರಿಗಿಂತ ಸಪ್ನಾ ಬುಕ್ ಸ್ಟಾಲ್ ಮಾಡಿದ್ದೆ ಕೆಲಸ. ಅಲ್ಲಿ ಹೋದೆ. ಆ ಪುಸ್ತಕದ ಇದರಲ್ಲಿ ನ್ಯೂ ಅರೈವಲ್ಸಲ್ಲಿ ಅದನ್ನಿಟ್ಟಿದ್ದ ಅಂತರ್ಮುಖ ಅಂತ ಪುಸ್ತಕ. ತುಂಬ ಅದ್ಭುತವಾದ ಪುಸ್ತಕ. ಅದು ಎಲ್ಲರೂ ಓದಬೇಕಾಗಿರುವಂಥ ಪುಸ್ತಕ ಅದು. ಅದನ್ನು ಬೆಳಗ್ಗೆ 9:30 ಓಪನ್ ಆಯಿತು, 9:30 10 ಗಂಟೆಗೆ ಓಪನ್ ಆಯಿತು. ಓದೋಕ್ಕೆ ಶುರು ಮಾಡಿದೆ. 4:00 ಮುಗಿಸ್ಬಿಟ್ಟೆ ಪುಸ್ತಕ. ಮತ್ತು ಅಲ್ಲೇ ಇಟ್ಬಿಟ್ಟು ವಾಪಸ್ ಊರಿಗೆ ಹೋದೆ. ಯಾರು ಕೇಳಲಿಲ್ವಾ? ಇಲ್ಲ, ಯಾರು ಕೇಳಿಲ್ಲ. ಮತ್ತು ಅದಕ್ಕಿಂತ ಸೋಜಿಗ ಏನು ಅಂದರೆ, ಆ ಓದಿನ ಹುಚ್ಚು ನನ್ನ ಕೈ ಒಂದು ಪುಸ್ತಕ ಬರೆಸ್ತು, ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಮಾಡಲಾಗದ ಕಥೆಗಳು ಅಂತ. ಅದು ಮಾರ್ಕೆಟಲ್ಲಿದೆ. ಇವತ್ತು ಸ್ವಪ್ನದಲ್ಲಿ ಟಾಪ್ 10 ಒಂದಾಗಿದೆ. ಅದೇ ಜಾಗದಲ್ಲಿ ಎಲ್ಲಿ ಪುಸ್ತಕವನ್ನು ನಾನು ಕದ್ದು ಓದಿದೆ ಅಲ್ಲೇ ಅದು ಟಾಪ್ 10 ಬಂದು ನಿಂತಿದೆ. ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಗುರುಪ್ರಸಾದ್ ಅವರು ನಿಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಏನು ಅನ್ನಿಸ್ತು, ಹೇಗಂತ? ಎಲ್ಲ ಚೆನ್ನಾಗಿದೆ ಅಮ್ಮ. ತುಂಬ ಮುಕ್ತವಾಗಿ ಮಾತಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಯು ವರ್ ಸೋ ಲವ್ಲಿ ಆ್ಯಂಡ್ ಲೈವ್ಲಿ. ಆರಾಮಾಗಿತ್ತು. ಐ ಆಮ್ ಕಂಫರ್ಟಬಲ್ ವಿತ್ ಯು ಪೀಪಲ್. ಮತ್ತು ಈ ಮೂಲಕ ನನ್ನ ಪ್ರೇಕ್ಷಕರನ್ನ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಡೈರೆಕ್ಟರ್ ಸ್ಪೆಷಲ್ ಏನಂದರೆ, ಸಿನಿಮಾ ರಿಲೀಸ್ ಆದ ಮೊದಲನೇ ವಾರದಲ್ಲಿ ಚಾನಲ್ ಕೂತ್ಕೊಂಡು ಹರಟೆ ಹೊಡೆದ್ರೆ ಸಿನಿಮಾ ಚೆನ್ನಾಗಿ ಓಡ್ತಾ ಇಲ್ಲ ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಏಕೆಂದರೆ ಸಿನಿಮಾ ಏನೋ ಕಲೆಕ್ಷನ್ಸ್ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಎಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ ಅಂತ. ಸಿನಿಮಾ ರಿಲೀಸ್ಗಿಂತ ಮುಂಚೆ ನಾನು ಬಂದು ಕೂತ್ಕೊಂಡಿದ್ದೀನಿ. ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಕೊಡ್ತೀನಿ. ಸಿನಿಮಾ ಚೆನ್ನಾಗಿದೆ. ಸಿನಿಮಾ ರಿಲೀಸ್ ಆದ ನಂತರ ನಾನು ಯಾವ ಚಾನಲ್ಲೂ ಕೂತ್ಕೊಂಡು ಕತೆ ಹೊಡೆಯಲ್ಲ. ಸೆಕೆಂಡ್ ಖಂಡಿತ ಅದು ಹಿಟ್ ಅನ್ಸ್ಕೊಂಡ್ಮೇಲೆ ಜನ ಮೆಚ್ಚಿದ ನಂತರ ಖಂಡಿತ ಬರೋಣ. ಬಂದು ಸುಮ್ಮನೆ ನಾಟಕ ಆಡೋದಕ್ಕಲ್ಲ, ಯಾವುದೊಂದು ಕೆಟ್ಟ ಫಿಲಮ್ ನೋಡಿ ಅಂತ ಹೇಳೋವಂಥ ಇದು ನನ್ನ ಕೈಲಿ ಆಗಲ್ಲ, ನಾಟಕ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆಯ ಚಿತ್ರವನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಸೆನ್ಸಾರ್ ಮತ್ತು ಬೇರೆ ನೋಡಿದಂಥವ್ರು. ದಯವಿಟ್ಟು ಬಂದು ನೋಡಿ ಆನಂದ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು 6 ಜನ ಕಾಸು ಕೊಟ್ಟು ನೋಡಿ ಅಂತ ಕೇಳ್ಬೋದು. ಟಿಕೆಟ್ ಕೇಳಬೇಡಿ, ಫ್ರೀ ಟಿಕೆಟ್ ಕೇಳಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗುರುಪ್ರಸಾದ್ ಅವರು. ಇಷ್ಟೊತ್ತು ಕಾರ್ಯಕ್ರಮವನ್ನು ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು, ನಿಮ್ಮ ಅನಿಸಿಕೆಗಳನ್ನ ನಮ್ಮೆಲ್ಲ ಜೊತೆ ಹಂಚಿಕೊಂಡ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಟು ಯು ಆಲ್. ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಗ್ಯಾಪ್ನ ನಂತರ ಸಂಭಾಷಣೆಯ ಮೂಲಕ ಕೂಡ ಚಿತ್ರಗಳನ್ನು ಗೆಲ್ಲಿಸಬಹುದು ಅನ್ನೋ ಕೀರ್ತಿ ಗುರುಪ್ರಸಾದ್ ಅವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಒಂದು ಚಿತ್ರದ ಯಶಸ್ಸಿಗೆ ಬಜೆಟ್ ಕಾರಣ ಅಲ್ಲ ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ದಾರೆ. ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಗುರುಪ್ರಸಾದ್ ಅವರು ಗುರುಗಳಾಗಿರಲಿ, ಜೊತೆಗೆ ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಚಿತ್ರಗಳ ಪ್ರಸಾದವನ್ನು ನೀಡ್ತಾ ಇರಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಬೇಜಾರಾಯ್ತೆ ಅಮ್ಮನಂತ ಬೈದ್ಬಿಟ್ರೆ? ಅಯ್ಯೋ ದಡ್ಡ ಶಿಖಾಮಣಿ. ಹಳಗನ್ನಡದಲ್ಲಿ ಅಮ್ಮನಂದ್ರೆ ಅಪ್ಪ ಅಂತ ಅರ್ಥ ಹಾಕಣೋ. ಅನುಮಾನವೇ? ಹೋಗಿ ಚಿದಾನಂದ ಮೂರ್ತಿಗಳು ಕೇಳ್ಕೊ. ಅಮ್ಮನ್ ಅಂತ ಅಮ್ಮನ್ ಅಂದರೆ ತಂದೆ. ಅದು ಅನೇಕ ಕಡೆ ಬಳಕೆಯಲ್ಲಿ ಬರುತ್ತೆ.